1950ರಿಂದ ಇಲ್ಲಿಯವರೆಗೆ ಜಗತ್ತಿನಲ್ಲಿ ಸುಮಾರು 2000 ಬಾರಿ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಮಾಡಲಾಗಿದೆ. ಮತ್ತೆ ಈ ಟೆಸ್ಟ್ ಗಳ ಬಗ್ಗೆ ಅಮೆರಿಕಾಗೆ ಗೊತ್ತಿತ್ತು. ಹಾಗಿದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದರೆ ಅಮೆರಿಕಾಗೆ ಹೇಗೆ ಗೊತ್ತಾಗುತ್ತೆ? ವೆಲ್, ನ್ಯೂಕ್ಲಿಯರ್ ಬಾಂಬ್ 3 ಕಡೆಗೆ ಟೆಸ್ಟ್ ಮಾಡಲಾಗುತ್ತೆ. ಒಂದು ಭೂಮಿ ಮೇಲೆ, 2 ಅಂಡರ್ ವಾಟರ್ ಅಂದ್ರೆ ಸಮುದ್ರದಲ್ಲಿ, 3 ಭೂಮಿಯ ಒಳಗೆ. ನೋಡಿ, ಭೂಮಿ ಮೇಲೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರೆ ಅಮೆರಿಕದ ಸ್ಯಾಟಲೈಟ್ ನಲ್ಲಿ ಇದನ್ನ ನೋಡಬಹುದು. ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾ ಇದ್ದಂತೆ ಡಬಲ್ ಫ್ಲಾಶ್ ಉತ್ಪತ್ತಿ ಆಗುತ್ತೆ. ಒಂದು ಬಾಂಬ್ ಸ್ಫೋಟಗೊಂಡಾಗ ಇನ್ನೊಂದು ಅದರ ಮಶ್ರೂಮ್ ಕ್ಲೌಡ್ ಮೇಲೆ ಹಾರಿದಾಗ. ಮತ್ತೆ ಅಮೆರಿಕದ ಮಿಲಿಟರಿ ಸ್ಯಾಟಲೈಟ್ ತುಂಬಾ ಅಡ್ವಾನ್ಸ್ ಆಗಿದ್ದು ಇದನ್ನ ಡಿಟೆಕ್ಟ್ ಮಾಡುತ್ತೆ. ಮತ್ತೆ ಭೂಮಿ ಒಳಗೆ ಸ್ಫೋಟಗೊಂಡಾಗ ಭೂಮಿ ಒಳಗೆ ಅನೇಕ ಸೈಸ್ಮೋಮೀಟರ್ ಅಳವಡಿಸಲಾಗಿದೆ. ಇದರಿಂದ ಭೂಕಂಪವನ್ನು ಡಿಟೆಕ್ಟ್ ಮಾಡಬಹುದು. ಮತ್ತೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದ್ರಿಂದ ಗ್ರೌಂಡ್ ವೇವ್ ಜನರೇಟ್ ಜಾಸ್ತಿ ಆಗುತ್ತೆ. ಇದನ್ನ ಈ ಮಷಿನ್ ಡಿಟೆಕ್ಟ್ ಮಾಡುತ್ತೆ. ಮತ್ತೆ ಅಂಡರ್ ವಾಟರ್ ಟೆಸ್ಟ್ ಬಗ್ಗೆ ಹೇಳುವುದು ಆದರೆ ಅಮೆರಿಕ ಜಗತ್ತಿನ ಪೂರ್ತಿ ಸಮುದ್ರದಲ್ಲಿ ತಮ್ಮ ಅತ್ಯಾಧುನಿಕ ಸೆನ್ಸರ್ ಗಳನ್ನ ಅಳವಡಿಸಿದೆ. ಮತ್ತೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದ್ರಿಂದ ಸಮುದ್ರದಲ್ಲಿ ಪ್ರೆಷರ್ ವೇವ್ ಜನರೇಟ್ ಆಗುತ್ತೆ. ಅಂದ್ರೆ ಪೆಸಿಫಿಕ್ ಓಷನ್ ಅಲ್ಲಿ ಟೆಸ್ಟ್ ಮಾಡಿದ್ರೆ ಅಮೆರಿಕದ ವೆಸ್ಟ್ ಕೋಸ್ಟ್ ಸೆನ್ಸರ್ ಇದನ್ನ ಡಿಟೆಕ್ಟ್ ಮಾಡುತ್ತೆ. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.